ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಡಿಸೈನ್ಗೆ ಈ ರೀತಿ ಫ್ಲವರ್ ಶೇಪ್ ಅಲ್ಲಿ ಇರುವಂತ ಆಂಟಿಕ್ ಬೀಡ್ಸ್ ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತಗೊಳ್ಳೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಹಾಗೆ 2 ಕಲರು ಇವತ್ತು 7 ಎಳೆ ದಾರನ ತಗೊಂಡಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಯಾಕೆ ಇವತ್ತು 7 ಎಳೆ ದಾರ ಅಂತ ಅಂದ್ರೆ, ನಾನು ಚಾಂದ್ ದಾರ ಬ್ರ್ಯಾಂಡ್ ಅಲ್ಲಿ ಗ್ರೀನ್ ಕಲರ್ ಬಾಕ್ಸ್ ದಾರ ತಗೊಂಡಿರುವಂತದ್ದು. ಸ್ವಲ್ಪ ಥಿಕ್ನೆಸ್ ಬರ್ಲಿ ಅಂತ ಹೇಳ್ಬಿಟ್ಟು 7 ಎಳೆ ದಾರ ತಗೊಂಡಿದ್ದೀನಿ. ಇವಾಗ 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ನಾವೇನು ಲಾಕ್ ಮಾಡಿ 2 ಚೈನ್ ಹಾಕೊಂಡಿದ್ವಿ ಅಲ್ವಾ, ಅದ್ರ ಪಕ್ಕನೆ ಡಬಲ್ ಕ್ರೋಶೆ ನೋಡಿ. 2ರಲ್ಲಿ 1, 2 ಲೂಪ್ ಆಗತ್ತೆ. ಮತ್ತೆ ದಾರ ತೆಗೆದು 2ರಲ್ಲಿ 1 ಮಾಡೋವಂಥದ್ದು, ಇದಕ್ಕೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ 2 ಚೈನ್ ನ ಸೇರಿಸಿ ನಾನು 4 ಡಬಲ್ ಕ್ರೋಶೆನ ಹಾಕೊಂಡಿದ್ದೀನಿ. ಡಬಲ್ ಕ್ರೋಶೆಗಳನ್ನ ಆದಷ್ಟು ಪಕ್ಕನೆ ವರ್ಕ್ ಮಾಡ್ಕೋಬೇಕು ನೋಡಿ. 4 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನಾನು ಇವಾಗ 3 ಚೈನ್ ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೇನೆ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ನಲ್ಲಿ ಕೌಂಟ್ ಮಾಡ್ಕೊಂಡಿಲ್ಲ, ಕೌಂಟ್ ಮಾಡ್ಕೊಂಡ್ರೆ 5 ಡಬಲ್ ಕ್ರೋಶೆ ಆಗತ್ತೆ. ನಾನು ಇಲ್ಲಿ 4 ಡಬಲ್ ಕ್ರೋಶೆ ಕೌಂಟ್ ಮಾಡಿ 3 ಚೈನ್ ಹಾಕೊಂಡೆ. ಇವಾಗ ಸೂಜಿ ಮೇಲೆ ದಾರ ತಗೋತೀನಿ. 3 ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಈ ರೀತಿ ನೀಡಲ್ನ ಇಟ್ಟು ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಎಲ್ಲೂ ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಇಲ್ಲಿ ಡಬಲ್ ಕ್ರೋಶೆಗಳನ್ನ ನಾವು ಪಕ್ಕನೆ ವರ್ಕ್ ಮಾಡ್ಕೋಬೇಕು, ಎಲ್ಲೂ ಕೂಡ ಜಾಗನ ಕೊಡಬಾರ್ದು. ಆದಷ್ಟು ಡಬಲ್ ಕ್ರೋಶೆ ಲೆಂತ್ ನ ಮೇಂಟೈನ್ ಮಾಡಿ, ಹಾಗೆ ಪಕ್ಕನೆ ವರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 4 ಡಬಲ್ ಕ್ರೋಶೆ ಆದ್ಮೇಲೆ ನಾವಿವಾಗ ಮತ್ತೆ 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ, ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಟೋಟಲ್ ಅಲ್ಲಿ ಇಲ್ಲಿ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡೆ. 2 ಡಬಲ್ ಕ್ರೋಶೆ ಆದ್ಮೇಲೆ ಫಸ್ಟ್ ಸುಕ್ಕು ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಸುಕ್ಕು ಬಂದಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಸೊ ಅವಾಗ್ಲೇ ತೋರಿಸ್ದೆ ಅಲ್ವಾ ಬೀಡು, ಅದೇ ಬೀಡ್ ನ ಹಾಕೋತಾ ಇದ್ದೀನಿ. ನೀವು ರೌಂಡ್ ಬೀಡ್ ಕೂಡ ಹಾಕೋಬಹುದು. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನಾವು ಡಬಲ್ ಕ್ರೋಶೆ 2 ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೆ ಈ ಡಬಲ್ ಕ್ರೋಶೆ ಕೂಡ ವರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ 2 ಮಾಡಿದ್ವಿ ಅಲ್ವಾ, ಸೊ 3ನೇ ಡಬಲ್ ಕ್ರೋಶೆ ಅಂತೇಳಿ ಅಲ್ಲಿಂದಾನೆ ಪಕ್ಕನೆ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಡಬಲ್ ಕ್ರೋಶೆ ಲೆಂತ್ ಕಡೆ ಆದಷ್ಟು ಗಮನ ಕೊಡಿ. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ಹಾಕೊಂಡೆ. ಮತ್ತೆ ಇವಾಗ ಬೀಡ್ ಆದ್ಮೇಲೆ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನು ಹಾಗೆ ಆಫ್ಲೈನ್ 2 ರೀತಿ ಕ್ಲಾಸಸ್ ಕೂಡ ಇರುತ್ತೆ ನೋಡಿ. ಇದು ಈ ರೀತಿ ಇವಾಗ ನಾವು ಚೈನ್ಗಳನ್ನ ಹಾಕೋಬೇಕಾಗತ್ತೆ. ಟೋಟಲ್ ಆಗಿ ನಾನಿಲ್ಲಿ 6 ಚೈನ್ಗಳನ್ನ ಹಾಕೋತೀನಿ. 6 ಚೈನ್ ಹಾಕೊಂಡು ಇವಾಗ ಡಿಸೈನ್ ನ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ ನ ಟರ್ನ್ ಮಾಡ್ಕೊಂಡು ನೋಡಿ, ಇಲ್ಲಿ 3 ಚೈನ್ ಆದ್ಮೇಲೆ ಫಸ್ಟ್ ಡಬಲ್ ಕ್ರೋಶೆ ಇತ್ತಲ್ವಾ, ಆ ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆಗೆ ನಾವು 6 ಚೈನ್ ನ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. ಸೊ ಇಲ್ಲಿ 2 ಕೂಡ ನೀವು ಹಾಕೋಬಹುದು ಚೈನು. 3 ಚೈನ್ ಹಾಕೊಂಡು ನೋಡಿ, ಈ ಕಡೆಯಿಂದ ಫಸ್ಟ್ ಡಬಲ್ ಕ್ರೋಶೆಗೆ ಇಲ್ಲಿಗೆ ನಾವು 3 ಚೈನ್ ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಲೇಸ್ ನ ಫ್ರಂಟ್ ಸೈಡ್ಗೆ ತಗೊಳ್ಳಿ. ಫ್ರಂಟ್ ಸೈಡ್ಗೆ ತಗೊಂಡು ಇಲ್ಲಿಂದಾನೆ ನಾವು ಬೀಡ್ ನ ಸುತ್ತ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಡೈರೆಕ್ಟ್ ಆಗಿ ನೋಡಿ ಇಲ್ಲಿಗೆ
ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು 6 ಚೈನ್ ಹಾಕಿರ್ತೀವಿ ಅಲ್ವಾ, ಈ ಒಂದು 6 ಚೈನ್ ಕಂಪ್ಲೀಟ್ ಆಗಿ ಫಿಲ್ ಆಗ್ಬೇಕು. ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಇಲ್ಲಿ ನಾನು ಮಾಡ್ತಾ ಇರೋದು ಡಬಲ್ ಕ್ರೋಶೆ, ಯಾವುದೇ ಕಾರಣಕ್ಕೂ ನಾನು ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇಲ್ಲ. ಇಲ್ಲಿ ಮಾಡಿರೋದು ಡಬಲ್ ಕ್ರೋಶೆ. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆಗಳನ್ನ ಲೆಂತ್ ಮೇಂಟೈನ್ ಮಾಡಬೇಕು, ಹಾಗೆ ಕೌಂಟಿಂಗ್ಸ್ ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಾಗತ್ತೆ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡುವಂತ ಸ್ಟಿಚ್ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸುಮಾರು ಜನಕ್ಕೆ ಗೊತ್ತಿರತ್ತೆ ಸ್ಟಿಚ್ ಅದು. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ಸ್ ಆಗುತ್ತೆ. 2ರಿಂದ 1 ಮತ್ತೆ 2ರಿಂದ 1. ಇದೇ ರೀತಿ ಫುಲ್ 6 ಚೈನ್ ಗ್ಯಾಪ್ ನ ಫಿಲ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ಫುಲ್ 6 ಚೈನ್ ಗ್ಯಾಪ್ ಫಿಲ್ ಆಯ್ತು. ಇವಾಗ ಟೋಟಲ್ ಆಗಿ 14 ಡಬಲ್ ಕ್ರೋಶೆ ಆಗಿದೆ. ಇವಾಗ ನಾನು ಈ ತರ ನೋಡ್ಕೊಂಡು ಡೈರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡೈರೆಕ್ಟ್ ಆಗಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆಯಿಂದ ನಾನು ವರ್ಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಅದ್ರ ಪಕ್ಕನೆ ಡಬಲ್ ಕ್ರೋಶೆ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಒಂದು ಬಾಕ್ಸ್ಗೆ ಇಲ್ಲಿ ನಮ್ಗೆ 4 ಡಬಲ್ ಕ್ರೋಶೆಗಳು ಬರುತ್ತೆ. ಮೂರು 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶೆಗೆ ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ಬರುತ್ತೆ. ಹಾಗೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಬೀಡ್ ನ ಸುತ್ತ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಆ ಒಂದು 6 ಚೈನ್ ನ ಗ್ಯಾಪ್ಗೆ ನಾನು ಟೋಟಲ್ ಆಗಿ 14 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಾಕ್ಸ್ ಗಳು 4 ಡಬಲ್ ಕ್ರೋಶೆ ಬಾಕ್ಸ್ ಗಳು ಸ್ಟಾರ್ಟಿಂಗ್ ಅಲ್ಲಿ 2 ಬಾಕ್ಸ್ ನ ಮಾಡ್ಕೊಂಡು 3ನೇ ಬಾಕ್ಸ್ಗೆ ನಾನು ಬೀಡ್ ನ ಹಾಕಿ ಆರ್ಚ್ ಮಾಡ್ಕೊಂಡಿದ್ದಂಥದ್ದು. ಸೊ ಆರ್ಚ್ ಆದ್ಮೇಲೆ ಇಲ್ಲಿ ನಾನು 3 ಬಾಕ್ಸ್ ಗಳನ್ನ ಹಾಕ್ತೀನಿ. ಅಂದ್ರೆ ಸೆಟ್ ಆಫ್ 4 ಡಬಲ್ ಕ್ರೋಶೆನ 3 ಟೈಮ್ಸ್ ನಾನು ಮಾಡ್ಕೋತೀನಿ. ನೋಡಿ ಇವಾಗ 3 ಚೈನ್ ಹಾಕೊಳ್ಳಿ. 4 ಡಬಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಟೋಟಲ್ ಆಗಿ ಒಂದು ಬಾಕ್ಸ್ಗೆ ನಾವು 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಪಕ್ಕ ಪಕ್ಕನೆ ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪ್ ಕೊಡಬೇಡಿ. 4 ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ ಬಾಕ್ಸ್ ಮಾಡ್ಕೋಬೇಕಲ್ಲ, ಅವಾಗ 3 ಚೈನ್ ಹಾಕ್ತಿವಿ. ಸೊ ಅವಾಗ ಒಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ ನಮ್ಗೆ ಗ್ಯಾಪ್ ಬರುತ್ತೆ. ನೋಡಿ ಇಲ್ಲಿ ಆರ್ಚ್ ಆದ್ಮೇಲೆ 2 ಬಾಕ್ಸ್ಗಳನ್ನ ಹಾಕಿದೀನಿ. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಟೋಟಲ್ ಆಗಿ ನೋಡಿ ಇಲ್ಲಿ 3 ಬಾಕ್ಸ್ಗಳನ್ನ ಹಾಕಿದೀನಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 2 ಬಾಕ್ಸಸ್ ಇತ್ತು 4 ಚೈನ್ದು. ಆರ್ಚ್ ಆದ್ಮೇಲೆ 3 ಬಾಕ್ಸಸ್ ನ ಮಾಡ್ಕೊಂಡಿದೀನಿ. ಇವಾಗ ಮತ್ತೆ ನಾನು 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಡೈರೆಕ್ಟ್ ಆಗಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ 2 ಡಬಲ್ ಕ್ರೋಶೆ ಆಯ್ತಲ್ವಾ, ಇವಾಗ ಒಂದು ಬೀಡ್ ನ ಹಾಕೊಳ್ಳೋಣ. ಬೀಡ್ ನ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ನ ಲಾಕ್ ಮಾಡ್ದೇನೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬಹುದು. ಬೀಡ್ ಲಾಕ್ ಆದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಅವಾಗ್ಲೇ 2 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕಾನೆ ನೀಡಲ್ ನ ಹಾಕಿ ಇನ್ನ ಒಂದು ಡಬಲ್ ಕ್ರೋಶೆ. ಮತ್ತೆ ಇವಾಗ ಇನ್ನ ಒಂದು ಡಬಲ್ ಕ್ರೋಶೆ. ಪ್ರತಿ ಸತಿನೂ 4 ಡಬಲ್ ಕ್ರೋಶೆ ಬರುತ್ತೆ. ಬಟ್ ಒಂದು ಡಬಲ್ ಕ್ರೋಶೆ ಬಾಕ್ಸ್ಗೆ ನಾನು ಒಂದು ಬೀಡ್ ನ ಹಾಕಿರ್ತೀನಿ ಅಷ್ಟೇನೆ. ನೋಡಿ ಇದು ಈ ರೀತಿ ಬರುತ್ತೆ. ನಿಮ್ಗೆ ಏನಾದ್ರು ಗ್ಯಾಪ್ ಆಯ್ತು ಇದು ಅಂತ ಅನ್ಸಿದ್ರೆ ಮತ್ತೆ ರಿಮೂವ್ ಮಾಡಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಮತ್ತೆ ಇವಾಗ 6 ಚೈನ್ಗಳನ್ನ ಹಾಕೋತಾ ಇದೀನಿ. 6 ಚೈನ್ ಹಾಕೊಂಡು ರಿವರ್ಸ್ ಮಾಡ್ಕೊಳ್ಳಿ. ಅವಾಗ್ಲೇ ಆರ್ಚ್ ನ ಮಾಡೋದಕ್ಕೆ ನಾವು ಲಾಕ್ ಮಾಡ್ಕೊಂಡ್ವಿ ಅಲ್ವಾ ಮೊದಲನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ. ಸೊ ಇಲ್ಲಿಗೆ ನಾವು
6 ಚೈನ್ ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ 3 ಚೈನ್ ಬೇಕಾದ್ರೂ ಹಾಕೋಬಹುದು, 2 ಚೈನ್ ಬೇಕಾದ್ರೂ ಹಾಕೋಬಹುದು. 3 ಚೈನ್ ಹಾಕೊಂಡು ನೋಡಿ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ, ಇಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಮತ್ತೆ ಇದನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಈ ಒಂದು 6 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆಗಳು ಆರ್ಚ್ಗೆ ಟೋಟಲ್ ಆಗಿ 14 ನಾನು ಮಾಡ್ಕೊಂಡಿರುವಂತದ್ದು. ನೋಡಿ, ಇಲ್ಲಿಂದಾನೆ 6 ಚೈನ್ ನ ಗ್ಯಾಪ್ಗೆ ನಾವು ನೀಡಲ್ ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ತರಾನೇ ಇಲ್ಲೂ ಕೂಡ ವರ್ಕ್ ಮಾಡ್ಕೊಳ್ಳುವಂಥದ್ದು. ಫ್ರೆಂಡ್ಸ್, ಆರ್ಚ್ ಗಳಲ್ಲಿ ಕೌಂಟಿಂಗ್ಸ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಒಂದೇ ಕೌಂಟಿಂಗ್ಸ್ ಅಲ್ಲಿ ನಾವು ಆರ್ಚ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 14 ಡಬಲ್ ಕ್ರೋಶೆಗಳನ್ನ ಮಾಡಿದೀನಿ ಅಂತ ಹೇಳಿ. ಸೊ ಇದೇ ತರ ಫುಲ್ ಎಂಡ್ ವರೆಗೂ ನಾನು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇಲ್ಲಿ ಟೋಟಲ್ ಆಗಿ ನಾನು 3 ಆರ್ಚ್ ಗಳನ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಬಾಕ್ಸಸ್ ಇದೆ ನೋಡ್ಬೋದು, ಎಂಡಿಂಗ್ ಅಲ್ಲೂ ಕೂಡ ಇಲ್ಲಿ 2 ಬಾಕ್ಸಸ್ ಇದೆ. ಆರ್ಚ್ ಆದ್ಮೇಲೆ 3 ಬಾಕ್ಸಸ್ ನಾನು ಹಾಕೊಂಡಿರೋದು, 4th ಒನ್ಗೆ ನಾನು ಬೀಡ್ ನ ಹಾಕಿರೋದು. ಸೊ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ಗೆ ಬೇಕಂದ್ರೆ ಸೇಮ್ ಕಲರ್ ದಾರ ಯೂಸ್ ಮಾಡ್ಬೋದು, ಬಟ್ ನಾನು ಡಿಫ್ರೆಂಟ್ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಿ ಅಲ್ವಾ, ಆ 2 ಚೈನ್ಗೆ ಯಾವ್ದಾದ್ರು ಒಂದು ಚೈನ್ಗೆ ನೋಡಿ ಈ ತರ ಚೈನ್ ಬರುತ್ತಲ್ಲ, ಅಲ್ಲಿಗೆ ನಾವು ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ 4 ಡಬಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಸೊ ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ನೋಡಿ, ಇಲ್ಲಿ 4th ಒನ್ ಡಬಲ್ ಕ್ರೋಶೆ ಇದ್ರ ಮೇಲ್ಗಡೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿ 3 ಚೈನ್ ನ ಗ್ಯಾಪ್ ಇತ್ತಲ್ವಾ, ಸೊ 2 ಬಾಕ್ಸ್ ಗಳಿಗೆ ಮಿಡಲ್ ಅಲ್ಲಿ 3 ಚೈನ್ ಇತ್ತಲ್ವಾ, ಸೊ ಇಲ್ಲೂ ಕೂಡ 3 ಚೈನ್ ಹಾಕೋತಾ ಇದ್ದೀನಿ. ಸೊ ಇಲ್ಲಿಂದ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಬರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಅನ್ನ ಮಾಡ್ಕೊಳ್ಳೋದು. ಲಾಕ್ ಆದ್ಮೇಲೆ ಇಲ್ಲಿಂದಾನೆ ನಾನು ನೆಕ್ಸ್ಟ್ ಇಲ್ಲಿ ಆರ್ಚ್ ನ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಬರುತ್ತೆ ಅಲ್ವಾ, ಸೊ ಅದ್ರ ಮೇಲೆ ಒಂದು ಚೈನ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರುವಂತದ್ದು. ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ 1 2 ಚೈನ್ ಹಾಕೊಂಡು ಈ ಡಬಲ್ ಕ್ರೋಶೆಗೆನೆ ಈ ರೀತಿ ನೀಡಲ್ ನ ಹಾಕಿ ದಾರ ತೆಗೆದು ಈ ರೀತಿ ಮೇಲಿಟ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ ದಾರನ ಒಳಗಡೆ ತಗೊಂಡು ಲಿಫ್ಟ್ ಮಾಡ್ಕೊಳ್ಳಿ. ಸೊ ಇದೇ ತರ ರಿಪೀಟ್ ಆಗಿ ನಾವು 3 ಟೈಮ್ಸ್ ಮಾಡ್ಬೇಕು. 3 ಟೈಮ್ ಆದ್ಮೇಲೆ ಕೊನೆಗೆ ನೀಡಲ್ ನ ಲಿಫ್ಟ್ ಮಾಡಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಈ ದಾರನ ತಗೊಂಡು ಕಂಪ್ಲೀಟ್ ಆಗಿ 3 ಸತಿ ನಾವೇನು ದಾರ ಹಿಡಿದು ಇಟ್ಕೊಂಡಿದ್ವಿ ಅಲ್ವಾ, ಆ ಹೋಲಿಂದ ಕಂಪ್ಲೀಟ್ ಆಗಿ ಹೊರಗಡೆ ತೆಗೆದು ಇವಾಗ ಇದನ್ನ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕಿದ್ರೆ ಲಾಕ್ ಆಗತ್ತೆ. ಸೊ ಇದು ಪಫ್ ಡಿಸೈನ್ ಅಂತ ಹೇಳ್ತೀವಿ ಅಲ್ವಾ, ಅದರಲ್ಲಿ ಪಫ್ ನಾನು ಮಾಡಿರೋಂಥದ್ದು. ಮತ್ತೆ ಇಲ್ಲಿ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 2ನೇ ಡಬಲ್ ಕ್ರೋಶೆ ಮೇಲೆ ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ 2 ಚೈನ್ ಹಾಕೊಳ್ಳಿ, 2 ಚೈನ್ ಕಂಪಲ್ಸರಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇದ್ರೊಳಗಡೆಗೆ ದಾರನ ಈ ತರ ಹಾಕಿ ನಾವು ಜಸ್ಟ್ ಈ ತರ ನೀಡಲ್ ಮೇಲ್ ಮಾಡಿ ಹಿಡಿದಿಟ್ಕೊಳ್ತಾ ಬರ್ಬೇಕು. ಜಸ್ಟ್ ದಾರ ಹಿಂಗ್ ತೆಗೆದು ಹಿಡಿದಿಟ್ಕೊಳ್ಳೋದು. 3 ಟೈಮ್ಸ್ ಆದ್ಮೇಲೆ ಮತ್ತೆ ದಾರ ತಗೊಂಡು ಕಂಪ್ಲೀಟ್ ಆಗಿ ಇಲ್ಲಿ ಲೂಪ್ಸ್ ಏನು ಮಾಡ್ಕೊಂಡಿದ್ವಿ ಅಲ್ವಾ, ಡಬಲ್ ಕ್ರೋಶೆ ಲೂಪ್ಸ್ ಕಂಪ್ಲೀಟ್ ಆಗಿ ನೀಡಲ್ ನ ಹೊರಗಡೆ ತೆಗೆದು ಒಂದು ಲಾಕ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಇದು ಪಫ್ ತರ ಬರ್ತಾ ಇದೆ. ಸೊ ಯೂಶಲಿ ನಾವು ಪಫ್ಗೆ 4 ಇಲ್ಲ ಅಂದ್ರೆ 5 ಡಬಲ್ ಕ್ರೋಶೆಗಳನ್ನ ಹಾಕೋತೀವಿ, ಅಂದ್ರೆ 5 ಟೈಮ್ಸ್ ನೀಡಲಲ್ಲಿ ದಾರ ಹಿಡಿದು ಇಟ್ಕೋತೀವಿ ನಾವು. ಬಟ್ ಇಲ್ಲಿ ನಾನು ಪಫ್ ಡಿಸೈನ್ಗೆ 3 ಟೈಮ್ಸ್ ಅಷ್ಟೇ ದಾರನ ಹಿಡಿದಿಟ್ಕೊಂಡಿದ್ದಂಥದ್ದು. ಸೊ ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕಿನೇ ನಾವು ಪಫ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 1 ಡಬಲ್ ಕ್ರೋಶೆ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಈ ರೀತಿ ಪಫ್ ಗಳನ್ನ ನಾನು ವರ್ಕ್ ಮಾಡ್ತಿರೋಂಥದ್ದು. ಫ್ರೆಂಡ್ಸ್, ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ನನ್ನ ಫೋನ್ ನಂಬರ್, ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೀರೆ ಕುಚ್ಚು ರಿಲೇಟೆಡ್ ಏನೇ ಎನ್ಕ್ವೈರೀಸ್ ಇದ್ರೂ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ಆ ತರ ನೀವು ಕ್ಲಾಸಸ್ ನ ತಗೋಬಹುದು. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಆನ್ಲೈನ್ ಕ್ಲಾಸಸ್ ಅಂದ್ರೆ ಯಾವ ರೀತಿ ತಗೋತೀರಾ ಅಂತ ಹೇಳಿ. ನಾನು ಎಲ್ಲಾನು ಲೈವ್ ಕ್ಲಾಸಸ್ ತಗೊಳ್ಳೋದು, ಯಾವ್ದೇ ರೆಕಾರ್ಡೆಡ್ ವಿಡಿಯೋ ಕಳಿಸ್ಬಿಟ್ಟು ಇದನ್ನ ನೋಡಿ ಕಲೀರಿ ಅಂತ ಹೇಳೋದಿಲ್ಲ ನಾನು. ನೋಡಿ, ಆರ್ಚ್ ಕಂಪ್ಲೀಟ್ ಆಯ್ತು.
ಎಲ್ಲ ಪಫ್ ಡಿಸೈನ್ ನ ಹಾಕಿ ಆರ್ಚ್ ಕಂಪ್ಲೀಟ್ ಆಯ್ತು. ಇವಾಗ ಇದನ್ನ ನಾವು ಆರ್ಚ್ ನ ಎಂಡ್ ಮಾಡ್ಕೋಬೇಕು, ಅಂದ್ರೆ ಆರ್ಚ್ ನ ಲಾಕ್ ಮಾಡ್ಕೋಬೇಕಲ್ವಾ. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿರ್ತೀವಲ್ವಾ, 4th 1 ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಆರ್ಚ್ ಅನ್ನ ಎಂಡ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಚೈನ್ ಹಾಕೊಳ್ಳಿ. ಚೈನ್ ಹಾಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಇವಾಗ 4 ಚೈನ್ ಹಾಕೊಂಡು ಇಲ್ಲಿ ಲಾಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಇಲ್ಲಿ 3 ಚೈನ್ ಹಾಕಿರ್ತೀವಲ್ವಾ, ಒಂದ್ ಆರ್ಚ್ಗೂ ಇನ್ನೊಂದು ಆರ್ಚ್ಗೂ. ಸೊ ಅಲ್ಲಿ 3 ಚೈನ್ ಇಲ್ಲಾಂದ್ರೆ 2 ಚೈನ್ ಹಾಕೊಂಡು ಈ ಕಡೆಯಿಂದ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಮತ್ತೆ ಇಲ್ಲಿಂದಾನೆ ನಾವು ಈ ರೀತಿ ಪಫ್ಗಳನ್ನ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆ ಸುಮಾರು ಜನ ಕೇಳ್ತಾ ಇರ್ತೀರಾ, ಸುಮಾರು ಕ್ವೆರೀಸ್ ಕೂಡ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ. ಆನ್ಲೈನ್ ಕ್ಲಾಸ್ ಹಾಗೆ ಆಫ್ಲೈನ್ ಕ್ಲಾಸ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ. ಆಫ್ಲೈನ್ ಕ್ಲಾಸ್ ಅಂತ ಅಂದ್ರೆ ನೀವು ನಾನಿರೋ ಕಡೆ ಬಂದು ಕಲಿಯುವಂಥದ್ದು. ಹಾಗೆ ಆನ್ಲೈನ್ ಕ್ಲಾಸ್ ಅಂತ ಅಂದ್ರೆ ಎಲ್ಲಾ ರೀತಿ ಲೈವ್ ಕ್ಲಾಸಸ್ ಇರುತ್ತೆ. ಯಾವುದೇ ರೀತಿ ರೆಕಾರ್ಡೆಡ್ ವಿಡಿಯೋಸ್ ನಾವು ಪ್ರೊವೈಡ್ ಮಾಡೋದಿಲ್ಲ. ನೋಡಿ, ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈ ಆರ್ಚ್ಗೂ ಕೂಡ ಇದೇ ರೀತಿ ಮಾಡ್ಕೊಂಡು ನಾವು ಕುಚ್ಚನ್ನ ಹಾಕಿ ಡಿಸೈನ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಕುಚ್ಚು ಕೂಡ ಕಟ್ಟಿದೀನಿ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ಎಳೆ ದಾರ ತಗೊಂಡಿದೀನಿ. ಸೊ ಅಂದ್ರೆ ಇಲ್ಲಿ ಆರ್ಚ್ ಆದ್ಮೇಲೆ 3 ಬಾಕ್ಸಸ್ ನ ಮಾಡಿದ್ದಲ್ವಾ, ಡಬಲ್ ಕ್ರೋಶೆ ಬಾಕ್ಸಸ್. ಅಲ್ಲಿ ಮಿಡಲ್ಗೆ ಅಂದ್ರೆ 2ನೇ ಡಬಲ್ ಕ್ರೋಶೆ ಬಾಕ್ಸ್ಗೆ ನಾನು ಲಾಕ್ ಅನ್ನ ಮಾಡ್ಕೊಂಡಿದೀನಿ, ಅಂದ್ರೆ ಕುಚ್ಚನ್ನ ಹಾಕೊಂಡಿದೀನಿ. ಫ್ರೆಂಡ್ಸ್, ಇದು ಬಂದು ಇವತ್ತಿನ ಡಿಸೈನ್ ಫೈನಲ್ ಲುಕ್. ಈ ಒಂದು ಡಿಸೈನ್ಗೆ ನಾವು 950 ಇಂದ 1000 ವರೆಗೂ ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡಬಹುದು. ಫ್ರೆಂಡ್ಸ್, ಯಾರಿಗಾದ್ರೂ ಡಿಸೈನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೇನೆ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಬಹುದು.